ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಯಾವುದೇ ಡಿಶಸ್ನ ತಂದಿಲ್ಲ, ಫೇಸ್ ಪ್ಯಾಕ್ ಹೇಗೆ ಹಾಕೊಳ್ಳೋದು ಎಸ್ಪೆಷಲಿ ಈ ಸಮ್ಮರ್ಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಏನಪ್ಪ ಅಂದರೆ ಫೇಸಲ್ಲಿ ತುಂಬ ಟ್ಯಾನಿಂಗ್ ಆಗ್ತಿದೆ ನೋಡಿ, ಈ ಥರ ಹೀಟ್ಗೆ ಪಿಂಪಲ್ಸ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಇದು ಹೀಟ್ಗೆ ಆಗ್ತಾ ಇರೋದು ನೋಡಿ, ಇಲ್ಲಿ ಈ ಥರ ಹೀಟ್ಗೆಲ್ಲ ಪಿಂಪಲ್ಸ್ ಆಗ್ತಿದ್ದಾರೆ ಅಂದರೆ ಒಂದು ಒಳ್ಳೆ ಹೋಮ್ ರೆಮಿಡಿ ಹೇಳ್ತೀನಿ. ಅದೇನು ಅಂತಂದರೆ ತೋರಿಸ್ತೀನಿ ನೋಡಿ. ಏನು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಇದು ಅರ್ಥ ಆಗಿರುತ್ತೆ. ಏನು ಅಂತ ವಿಭೂತಿ. ಹೌದು, ವಿಭೂತಿನ ಸ್ವಲ್ಪ ಪುಡಿ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಅದನ್ನು ಕಲಿಸ್ಕೊಂಡು ಫೇಸ್ ಪ್ಯಾಕ್ ಥರ ಹಾಕ್ಕೊಂಡ್ರೆ ಏನು ನಿಮಗೆ ಇಲ್ಲಿದೆ ನೋಡಿ, ಈ ಥರ ಪಿಂಪಲ್ಸು ಹೀಟ್ಗೆ, ಎಸ್ಪೆಷಲಿ ಈಗ ಹೀಟ್ಗೆ ತುಂಬ ಪಿಂಪಲ್ಸ್ ಆಗುತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಒಂದು ಸೈಡಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೊಡೋಣ. ಓಕೆನಾ ನೋಡಿ, ನಾನು ಪೇಂಟಿಂಗ್ ಬ್ರಷಲ್ಲಿ ಕಲಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ಳಿ. ನಿಮ್ಮ ಫೇಸ್ಗೆ ನೀಟಾಗಿ ಕಲಿಸ್ಕೊಳ್ಳಿ. ಯಾವುದೇ ಥರ ಟ್ಯಾನಿಂಗ್ ಇರ್ಬೋದು, ಯಾಕಂದರೆ ಬೇಸಿಗೆ ಆಗಿರೋದ್ರಿಂದ ಬಿಸಿಲಿಗೆ ಸ್ವಲ್ಪ ಪಿಂಪಲ್ಸ್ ಸ್ಟಾರ್ಟ್ ಆಗಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಈ ಥರ ಅಪ್ಲೈ ಮಾಡ್ತಾ ಹೋಗ್ತೀನಿ. ತುಂಬ ತಂಪು ಕೂಡ ಅಂತ ಅನಿಸುತ್ತೆ ನಿಮಗೆ, ತುಂಬ ತಂಪು ಅನಿಸುತ್ತೆ. ಹಚ್ಚಾಗಲೇ ಅದು ಫೀಲ್ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಕೆಲವು ಹೇಳ್ತಾರೆ ಮೇಡಮ್ ಫೇಸ್ ಕಪ್ಪಾಗುತ್ತೆ ಅಂತ. ಯಾವುದು ಏನಾಗಲ್ಲ, ನೀಟಾಗಿ ನಿಮಗೆ ಏನು ಹೋಲೆಲ್ಲ ಆಗಿರುತ್ತೆ ಗೊತ್ತಾ, ಅದೆಲ್ಲ ನೀಟ್ ಕವರ್ ಆಗುತ್ತೆ. ಒಂದು ಕಡೆಯಿಂದ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ. ನೋಡಿ ಎಷ್ಟು ತಂಪು ಅನಿಸುತ್ತೆ ಅಂದರೆ ಅಷ್ಟು ತಂಪು ಅನಿಸುತ್ತೆ. ಯಾಕಂದರೆ ನಿಮಗೆ ಒಂದು 2 to 3 ಡೇಸಲ್ಲಿ ಇದ್ರ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ನೋಡಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ಆಮೇಲೆ ಬೇಕು ಅಂದರೆ ಸೋಪಲ್ಲಿ ವಾಶ್ ಮಾಡಿ, ಇಲ್ಲ ಅಂತಂದರೆ ತಣ್ಣೀರಲ್ಲಿ ಕೂಡ ವಾಶ್ ಮಾಡ್ಬೋದು. ಜಸ್ಟ್ ತಣ್ಣೀರಲ್ಲಿ ವಾಶ್ ಮಾಡಿ ಒಂದು 1/2 ಅವರ್ ಆಮೇಲೆ ಸೋಪ್ ಹಾಕಿ. ದಯವಿಟ್ಟು ಯಾರೂ ಇದನ್ನು ಡೈರೆಕ್ಟ್ ಸೋಪಲ್ಲಿ ವಾಶ್ ಮಾಡಬೇಡಿ. ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ, ಬಿಸಿಲಲ್ಲಿ ಹೋಗೋದ್ರಿಂದ ಹೀಟ್ಗೆ, ಎಕ್ಸಸ್ ಆಫ್ ಹೀಟ್ಗೆ ರಾಗಿ ಗುಳ್ಳೆ ಅಂತ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದು ಒಳ್ಳೆ ರೆಮಿಡಿ ವಿಭೂತಿ ಅಂತ. ಕೆಲವರಿಗೆ ಏನಿದೆ ಇದ್ರ ಮೈಂಡ್ ಒಳಗಡೆ ಅಂದರೆ, ಮೇಡಮ್ ವಿಭೂತಿ ಹಚ್ಚೋದ್ರಿಂದ ಸ್ಕಿನ್ನು ಕಪ್ಪಾಗುತ್ತೆ ಅಂತ. ನೋ ವೇ, ನೀವು ಒಳ್ಳೆ ವಿಭೂತಿನ ತೊಗೊಳ್ಳಿ. ನೋಡಿ ಎಷ್ಟು ವೈಟ್ನೆಸ್ ಇದೆ, ಮತ್ತು ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ನೆಸ್ ಆಗಿರುತ್ತಲ್ಲ ಅದೆಲ್ಲ ನೀಟಾಗಿ ಚೆನ್ನಾಗಿ ರಿಮೂವ್ ಆಗುತ್ತೆ. ನೋಡಿ ನೀಟಾಗಿ ವಿತೌಟ್ ಸೋಪು, ಯಾವುದೇ ಸರ ಫೇಸ್ ವಾಶು ಸೋಪ್ನ ಯೂಸ್ ಮಾಡ್ದಲೇ ಒಂದು 1/2 ಅವರ್ ಆಗ್ತಿದ್ದಂಗೆ ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ. ಇವನ್ ತುಟಿ ಮೇಲೆ ಕೂಡ ಅಪ್ಲೈ ಮಾಡಿದ್ರೆ ಏನೂ ಆಗೋಲ್ಲ. ನೀಟಾಗಿ ತಣ್ಣೀರಲ್ಲಿ ಒಂದು 2 ಸತಿ 3 ಸತಿ ಅದನ್ನು ವಾಶ್ ಮಾಡ್ಕೊಂಬನ್ನಿ. ಎಷ್ಟು ಚೆನ್ನಾಗಿ ಅಂದರೆ ನಿಮಗೆ ಅಷ್ಟು ಸ್ಕಿನ್ನು ತುಂಬ ಸಾಫ್ಟ್ನೆಸ್ ಬಂದಿರುತ್ತೆ. ನಿಜ, ನೀವು ವಾರದಲ್ಲಿ 1 ಸತಿ ಇಲ್ಲ 15 ದಿವ್ಸಕ್ಕೆ 1 ಸತಿ ಇದನ್ನು ಅಪ್ಲೈ ಮಾಡಿ ನೋಡಿ. ನೋಡಿ ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಎಷ್ಟು ನೀಟಾಗಿ ಸ್ಕಿನ್ ಗ್ಲೋ ಕಾಣಿಸ್ತಾ ಇದೆ. ಮತ್ತು ಹೀಟ್ಗೆ ಆಗಿರೋ ಅಂಥ ಗುಳ್ಳೆ ಎಲ್ಲ ಸ್ವಲ್ಪ ರಿಮೂವ್ ಆಗ್ತಾ ಬಂದಿರುತ್ತೆ. ಅದು ಇನ್ನೊಂದು 2 ಡೇಸ್ ಆಗ್ತಿದ್ದಾಗೆ ಫುಲ್ಲು ರೆಡ್ಯೂಸ್ ಆಗಿಬಿಡುತ್ತೆ. ಎಸ್ಪೆಷಲಿ ಇದು ಹೀಟ್ಗೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ವಿಭೂತಿ ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಸೈಡಲ್ಲಿ ಕೆಳಗಡೆನ ತೊಗೊಂಡು ಈ ಥರ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಒಳ್ಳೆ ಗ್ಲೋ ಬರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.